children. Today I am telling about worksheet is clock and time. Clock and time. There are two hands in clock. There are two hands in clock. One is long hand. One is long hand and other second one is short hand. Long hand is also called a minute. Long hand is also called a minute. It shows minute. It shows minute. And short hand is called hour hand. It shows hour. It shows hour. 1 hour is equal to 60 minutes. 1 hour is equal to 60 minutes. And half hour is equal to 30 minutes. Half hour is equal to 30 minutes. Okay, children? All of you understood? Okay, I am next saying to how to read time. ನೀವು ಟೈಮನ್ನು ನೋಡ್ರಿ ಮಕ್ಕಳೇ, ಈಗ ಒಂದು ನಿಮ್ಮ ಗಡಿಯಾರದಲ್ಲಿ 2 ಮುಳ್ಳುಗಳು ಇರುತ್ತವೆ ಅಂತ ಹೇಳಿದ್ನಿ. ಒಂದು ಲಾಂಗ್ ಹ್ಯಾಂಡ್ and second one is shows and the second one is which hand is second one is short hand. ಒಂದು ಸಣ್ಣ ಮುಳ್ಳು ಮತ್ತು ದೊಡ್ಡ ಮುಳ್ಳು ಅಂತ ಇರುತ್ತದೆ. ಸಣ್ಣ ಮುಳ್ಳು ಯಾವ ತೋರಿಸ್ತದೆ? ಅದು ಗಂಟೆಯನ್ನು ಸೂಚಿಸುತ್ತದೆ. ಅದು ಹಾಗೂ ದೊಡ್ಡ ಮುಳ್ಳು ಯಾವ ತೋರಿಸುತ್ತೆ? ನಿಮಿಷವನ್ನು ಸೂಚಿಸುತ್ತದೆ. ತಿಳಿತಲ್ಲ ಮಕ್ಕಳೇ? ಈಗ ನೀವು ಗಡಿಯಾರ ಯಾವ ರೀತಿಯಾಗಿ ನೀವು ಟೈಮನ್ನು ಗುರುತಿಸುವುದು, ಯಾವ ರೀತಿಯಾಗಿ ನೀವು ಟೈಮನ್ನು ಹೇಳೋದು ಅನ್ನೋದನ್ನು ಈಗ ನಾನು ಹೇಳ್ತೀನಿ ನೋಡಿ ಮಕ್ಕಳೇ. ದಿಸ್ ಈಸ್ ಮೈ ಕ್ಲಾಕ್. ದಿಸ್ ಈಸ್ ಮೈ ಕ್ಲಾಕ್. ಇಲ್ಲೊಂದು ಗಡಿಯಾರ ಇದೆ. ಇಲ್ಲಿ ನೀವು ಟೈಮು ಎಷ್ಟಾಗಿದೆ ಅನ್ನೋದು ಯಾವ ರೀತಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಹೇಳುವುದು. ನೀವು ಕನ್ನಡದಲ್ಲಿ ಈಗಾಗಲೇ ನಿಮಗೂ ಬರ್ತಿರ್ಬೋದು. ಈಗ ನಾನು ಗಡಿಯಾರದ ಒಂದು ಚಿತ್ರವನ್ನು ತೋರಿಸ್ತೀನಿ. ಇದರಲ್ಲಿ ನೀವು ದೊಡ್ಡ ಮುಳ್ಳು ನಾನು ಹೇಳಿದ್ದೀನಿ. ಈಗ ದೊಡ್ಡ ಮುಳ್ಳು ನಿಮಿಷವನ್ನು ಸೂಚಿಸುತ್ತದೆ ಹಾಗೂ ಸಣ್ಣ ಮುಳ್ಳು ಗಂಟೆಯನ್ನು ಸೂಚಿಸ್ತದೆ ಅಂತ ಹೇಳಿದ್ದೀನಿ. ಇಲ್ಲಿ ಇಂಗ್ಲೀಷ್ನಲ್ಲಿ ನೀವು ಯಾವ ರೀತಿಯಾಗಿ ನೀವು ಹೇಳಬೇಕು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಕೇಳಬೇಕು. ದಿಸ್ ಈಸ್ ಮೈ ಕ್ಲಾಕ್. My hour hand is on 9. My hour hand is on 9 and the minute hand is 12. This means the time is 9 o'clock. 9 ಗಂಟೆಗೆ ನಾವು ಏನಂತ ಕರಿತೀವಿ? 9 o'clock. This means the time is 9 o'clock. And next, second one is my hour hand is on 9 and the minute hand is 4. My hour hand is on 9 and the minute hand is 4. This means it's 20 past 9. It's 20 past 9. 9 ಗಂಟೆ 20 ನಿಮಿಷಕ್ಕೆ ನಾವು ಏನಂತ ಕರಿತೀವಿ? ಇಟ್ಸ್ 20 past 9. ಇನ್ನು ಮುಂದಿನ ಗಡಿಯಾರದ ನೋಡ್ರಿ. My hour hand is on 9. My hour hand is on 9. And the minute hand is 2. The minute hand is 2. This means it's 10 past 9. 9 ಗಂಟೆ 10 ನಿಮಿಷಕ್ಕೆ ಏನಂತ ಕರಿತೀವಿ ನಾವು? ಇಟ್ಸ್ 10 past 9. 10 past 9. ಇನ್ನು ಮುಂದಿನ ಗಡಿಯಾರ ನೆಕ್ಸ್ಟ್ ಕ್ಲಾಕ್ ಈಸ್ my hour hand is on 9. My hour hand is on 9 and the minute hand is 6. The minute hand is 6. This means it's half past 9. It's half past 9. 9 ಏನಂತ ಕರಿತೀವಿ ನಾವು? ಇಟ್ಸ್ half past 9. And next clock is ಈಗ ಯಾವ ಗಡಿಯಾರದ 11 ಆಗಿದೆ ಎಲ್ಲ ಮಕ್ಕಳೇ ನೋಡ್ರಿ. My hour hand is on 11. My hour hand is on 11 and the minute hand is 6. And the minute hand is 6. This means it's half past 11. It's half past 11.
ಎಷ್ಟಾಗಿದೆ 11:30ಗೆ ನಾವು ಏನಂತ ಕರಿತೀವಿ 11:30 ಇಟ್ಸ್ 11:30 ತಿಳಿತಲ್ಲ ಮಕ್ಕಳೇ. ಇದು ಟೈಮ್, ನಿಮ್ಮ ಗಡಿಯಾರ ಮುಳ್ಳುಗಳು ಎಷ್ಟಿದಾವ. ಆಮೇಲೆ ನೀವು ಯಾವ ರೀತಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಇವುಗಳನ್ನು ಟೈಮ್ಗಳನ್ನು ಹೇಳೋದನ್ನು ಕಲಿತ್ರಲ್ಲ, ಈ ರೀತಿ ಮನೆಯಲ್ಲಿ ಏನು ಮಾಡಿರಿ, ಇದು ತಿಳಿಯಲಿಲ್ಲ ಅಂದರೆ ಇನ್ನೊಮ್ಮೆ ಈ ವಿಡಿಯೋವನ್ನು ನೋಡಿ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಟೈಮನ್ನು ಹೇಳುವುದನ್ನು ನೀವು ದಿನಾಲು ವಿಡಿಯೋಗಳನ್ನು ನೋಡ್ತಾ ಏನು ಮಾಡಬೇಕು, ಕಲಿಯಬೇಕು.